ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ನಾನು ನೇಹಾ ನಾಟೇಕರ್. ಬೀದರ್ ಎನ್ಎಸ್ಎಸ್ಕೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಜಾಮೀನು ರದ್ದು. ವಕೀಲ ನಾರಾಯಣ್ ಗಣೇಶ್ ಮಾಧ್ಯಮಕ್ಕೆ ಹೇಳಿಕೆ. ಹೌದು ವೀಕ್ಷಕರೇ, ಬೀದರ್ ಡಿಸಿಸಿ ಬ್ಯಾಂಕ್ಗೆ ವಂಚನೆ ಆರೋಪದಲ್ಲಿ ಬಂಧಿತರಾದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಸ್ಕೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರ ಜಾಮೀನು ಅರ್ಜಿಯನ್ನು ಜಿಲ್ಲಾ ಜೆಎಂಎಫ್ಸಿ ಕೋರ್ಟ್ ರದ್ದುಗೊಳಿಸಿದೆ ಎಂದು ಡಿಸಿಸಿ ಬ್ಯಾಂಕ್ ಪರ ವಕೀಲ ನಾರಾಯಣ್ ಗಣೇಶ್ ಅವರು ಹೇಳಿದ್ದಾರೆ. ಇಂದು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಎಂಡಿ ಮಂಜುಳಾ ಅವರ ಪರವಾಗಿ ನಾನು ವಾದ ಮಾಡಿದ್ದೇನೆ. ಕಾರ್ಖಾನೆಯ ಗೋದಾಮಿನಲ್ಲಿನ 87 ಕೋಟಿ ರೂಪಾಯಿ ಸಕ್ಕರೆಯನ್ನು ಅಡಮಾನವಿಟ್ಟು ಡಿಸಿಸಿ ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಳ್ಳಲಾಗಿತ್ತು. ಹಾಗೆಯೇ ಗೋದಾಮಿನಲ್ಲಿ 87 ಕೋಟಿ ರೂಪಾಯಿ ಸಕ್ಕರೆ ಇದೆ ಎಂದು ಹೇಳಿ ಡಿಸಿಸಿ ಬ್ಯಾಂಕಿನಿಂದ ಹಣ ನವೀಕರಣಗೊಳಿಸಬೇಕು ಎಂದು ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಕೇಳಿತ್ತು. ಅಂತಹ ಸನ್ನಿವೇಶದಲ್ಲಿ 2023ರಲ್ಲಿ ಎನ್ಎಸ್ಎಸ್ಕೆ ಕಾರ್ಖಾನೆಯಲ್ಲಿ ಎಡಿಟ್ ಆಗಿದೆ. ಈ ಎಡಿಟಲ್ಲಿ ಎನ್ಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ ಗೋದಾಮಿನಲ್ಲಿ ಸಕ್ಕರೆಯೇ ಇಲ್ಲ ಎನ್ನುವುದು ಕಂಡು ಬರುತ್ತದೆ. ಇದರಿಂದಾಗಿ ಡಿಸಿಸಿ ಬ್ಯಾಂಕಿನ ಎಂಡಿ ಅವರು ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಇಂದು ಅರ್ಜಿ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯವು ಕಾರ್ಖಾನೆಯ ಆಡಳಿತ ಮಂಡಳಿ ನೀಡದ ರೆಸ್ಯುಲೇಷನ್ ತಪ್ಪಾಗಿದ್ದು, ಹಾಗೆಯೇ ಎಡಿಟ್ ಮಾಡಿದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ನೋಡಿದ ನ್ಯಾಯಾಲಯವು ಜಾಮೀನನ್ನು ರದ್ದುಗೊಳಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಧನ್ಯವಾದಗಳು. ವರದಿ ಬೆಂಗಳೂರು ನ್ಯೂಸ್ 9 ವರದಿಗಾರರು ಬಾಣದಾಸ್ ಪಾಟೀಲ್, ಬೀದರ್. ಈ ಡಿಸಿಸಿ ಬ್ಯಾಂಕ್ ಬೀದರ್ದವರು ಏನು ಮಂಜುಳಾ ಮೇಡಮ್ ಇರ್ತಾರೆ MD ಅವ್ರದ್ದು, ಅವ್ರ ಪರವಾಗಿ ನಾನೇನದ ವಾದ ಮಾಡೀನಿ. ಮತ್ತು ಅವ್ರೇನದ ಡಿಸಿಸಿ ಬ್ಯಾಂಕ್ನವರು ನನಗೆ ವಕೀಲ ಅಂತ ಈ ಕೇಸ್ನಲ್ಲಿ ಇಕ್ಕಿರು. ಈ ಕೇಸ್ ಏನಿತ್ತಂದ್ರೆ, ಈ ನಾರಂಜ ಶುಗರ್ ಫ್ಯಾಕ್ಟ್ರಿಯಲ್ಲಿ 2023ಯಲ್ಲಿ ಒಂದು ಆಡಿಟ್ ಆಗಿತ್ತು. ಆ ಆಡಿಟ್ ಏನಾಗಿತ್ತಂದ್ರೆ, ಅದು ಕೀ ಲೋನ್ ಇತ್ತು ವೇರ್ ಹೌಸ್ ಮೇಲೆ. ವೇರ್ ಹೌಸ್ನಲ್ಲಿ ಒಂದು 87 crores ರೂಪೀಸ್ದು 87 crores ರೂಪೀಸ್ದು ಒಂದು ಶುಗರ್ ಏನಂತ ಮಾರ್ಗೇಜ್ ಇಕ್ಕಿ ಲೋನ್ ತಗೊಂಡಿದ್ದಿತ್ತು. ಮತ್ತು ಅಲ್ಲಿ ಶುಗರ್ ಇದೆ ಅಂತ ಇವ್ರು ರಿಸೊಲ್ಯೂಷನ್, ನಾರಂಜ ಫ್ಯಾಕ್ಟ್ರಿದವರು ಆಡಳಿತ ಮಂಡಳಿ ಇವ್ರು ಏನದ ರಿಸೊಲ್ಯೂಷನ್ ಮಾಡಿ ಡಿಸಿಸಿ ಬ್ಯಾಂಕಿಗೆ ಕೊಟ್ಟರು. ಮತ್ತು ಅದು ರಿನ್ಯೂ ಮಾಡ್ರಿ, ನಮ್ಮ ಲೋನ ಕೀ ಲೋನ್ ರಿನ್ಯೂ ಮಾಡ್ರಿ ಅಂತ ಒಂದು ರಿಸೊಲ್ಯೂಷನ್ ಕಳಿಸಿದ್ದಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ಗುಲ್ಬರ್ಗದ ಕೋಆಪರೇಟಿವ್ ಸೆಕ್ಟರ್ದು ಆಡಿಟ್ ಆಯ್ತದ. ಆ ಆಡಿಟ್ನಲ್ಲಿ ಹಿಂಗೆ ಕಂಡು ಬಂತ, ಆ ವೇರ್ ಹೌಸ್ನಲ್ಲಿ ಶುಗರೇ ಇಲ್ಲ, ಇದು ಬೋಗಸ್ ಏನದ ರಿಸೊಲ್ಯೂಷನ್ ಮಾಡಿ ಬ್ಯಾಂಕಿಗೆ ಕಳಿಸಿದಿದೆ ಅಂತ ಅಂದಿನ ಬಾದ ಈ MD ಮೇಡಮ್ ಅವರು, ಮಂಜುಳಾ ಮೇಡಮ್ ಅವರು ಕಾಂಪ್ಲೇಂಟ್ ಕೊಟ್ಟರು ಜನವಾಡ ಪೊಲೀಸ್ ಸ್ಟೇಷನ್ನಲ್ಲಿ. ಮತ್ತು ಕಾಂಪ್ಲೇಂಟ್ ಕೊಡೋ ಹೊತ್ತಿಗೆ 7 ಮಂದಿ ಮೇಲೆ ಆರೋಪಿ ಅಂತ ಕಾಂಪ್ಲೇಂಟ್ ಕೊಡ್ತಾರೆ. ಈ NSSK ಫ್ಯಾಕ್ಟ್ರಿ ಅಧ್ಯಕ್ಷ, NSSK ಫ್ಯಾಕ್ಟ್ರಿ MD ಮತ್ತು ಆ ಸಂದರ್ಭದಲ್ಲಿ ಲೋನ್ ಕೊಟ್ಟಿದ್ದು ಡಿಸಿಸಿ ಬ್ಯಾಂಕಿಂದು GM DGM ಇವೆಲ್ಲ ಜನರ ಮೇಲೆ, ಹಾಗೆ 7 ಜನರ ಮೇಲೆ ಏನದ ಕಾಂಪ್ಲೇಂಟ್ ಕೊಡ್ತಾರೆ. ಮತ್ತು ಅದರಲ್ಲಿ ಹೋದ ವಾರ ಶುಕ್ರವಾರ ಈ ಪೊಲೀಸ್, ಜನವಾಡ ಪೊಲೀಸ್ದವರು ಆರೋಪಿ ನಂಬರ್ 1 NSSK ಚೇರ್ಮನ್ DK ಸಿದ್ದರಾಮ್ ಅವರಿಗೆ ಅರೆಸ್ಟ್ ಮಾಡಿದ್ದಿತ್ತು. ಮತ್ತು ಇವತ್ತು ಆ ಬೇಲ್ ಏನದ ರಿಜೆಕ್ಟ್ ಆಗಿದೆ ಈ ನಮ್ಮ ಬೀದರ್ನಲ್ಲಿ ಆನರಬಲ್ ಪ್ರಿನ್ಸಿಪಲ್ JMFC ಕೋರ್ಟ್ನಲ್ಲಿ. ಆ ಕೇಸ್ನಲ್ಲಿ ನಾವು ವಾದ ಏನು ಮಾಡಿದ್ದೀವಿ ಅಂತಂದ್ರೆ, ಅದು ಆ ಸಮಯದಲ್ಲಿ ಇದು ಆ ಆಡಳಿತ ಮಂಡಳಿ ಏನು ರಿಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಿತ್ತು ಅದು ತಪ್ಪಿದೆ. ಮತ್ತು ಆ ಸಮಯದಲ್ಲಿ ಖಾಲಿ ಪೇಪರ್ ವರ್ಕೇ ಆಗ್ಯದ, ಅಲ್ಲಿ ಶುಗರ್ ಏನದ ಇದ್ದಿಲ್ಲ ಅಂತ ಆಡಿಟ್ನಲ್ಲಿ ಕಂಡು ಬಂದ ತಕ್ಷಣ ಇದು ಮತ್ತು ಕೋರ್ಟ್ನು ಏನದ, ಕೋರ್ಟ್ ಅದು ಗಮನಕ್ಕೆ ನೋಡಿ ಅವೆಲ್ಲ ಕುಲಂಕುಷವಾಗಿ ನೋಡಿ ಇವತ್ತೇನದ ಬೇಲ್ ರಿಜೆಕ್ಟ್ ಮಾಡಿದೆ. ಅವರಿಗೇನು ನ್ಯಾಯಾಲಯದಲ್ಲಿ ಇದು ಮಾಡೋಕ್ಕೆ ಅರೆಸ್ಟ್ ಮಾಡಿದ್ರು ಇವರು ಚೇರ್ಮನ್, NSSK ಚೇರ್ಮನ್ ನ್ಯಾಯಾಲಯದಲ್ಲಿ ಅವ್ರಿಗೆ ಇದು ಈ ಸೆಕ್ಷನ್, ಈ IPC ಸೆಕ್ಷನ್ 420 ಆಗಲಿ, 409 ಆಗಲಿ, ಮತ್ತು 468 ಆಗಲಿ, 474 ಆಗಲಿ, 120B IPC ಅಡಿಯಲ್ಲಿ ಆ ಕಂಪ್ಲೇಂಟ್ ಫೈಲ್ ಮಾಡಿದ್ದಿತ್ತು. ಮತ್ತು ಆ ಸೆಕ್ಷನ್ ಅಡಿನೇ ಅನ್ನೋದ ಪೊಲೀಸರು ಅವರಿಗೆ ಕಸ್ಟಡಿಯಲ್ಲಿ ತಗೊಂಡು ಜೈಲಿಗೆ ಕಳಿಸಿದ್ದಿತ್ತು. ಇಲ್ಲ, ವಿಶೇಷವಾಗಿ ಏನಿದೆ ಇದರಲ್ಲಿ, ಅದೇ ಏನು ಮಾರ್ಗೇಜ್ ಮಾಡಿದ್ದಿತ್ತು ಶುಗರ್, ಆ DCC ಬ್ಯಾಂಕಿಗೆ ಅಷ್ಟೇ ಮಾಡಿದ್ದಿಲ್ಲ, ಅದೇ ಶುಗರ್ ಅದೇ ವೇರ್ ಹೌಸ್ನಲ್ಲಿ ತೋರಿಸಿ ಮತ್ತು ಅಪೆಕ್ಸ್ ಬ್ಯಾಂಕಿಂದು ಕೂಡ ಏನದ ಅಲ್ಲಿ ಲೋನ್ ತಗೊಂಡಿದ್ದಿತ್ತು. ಅದು 40 ಕೋಟಿ ಏನೋ ಲೋನ್ ಇದೆ. ಅದು ಅದೇ ಸೇಮ್ ವೇರ್ ಹೌಸ್, ಸೇಮ್ ಕೀ ಲೋನ್ ಮತ್ತು ಸೇಮ್ ಶುಗರ್
ಮತ್ತು ಅದೇ ಮಾರ್ಗೇಜ್ ಮಾಡಿ ಈ ಕಡೆ ಭೀ ಕೊಡ್ತಾರೆ ಮತ್ತು ಆ ಕಡೆ ಅಪೆಕ್ಸ್ ಬ್ಯಾಂಕಿಗೆ ಭೀ ಕೊಡ್ತಾರೆ ಅವರು. ಮತ್ತು ಅಲ್ಲಿ ಶುಗರ್ ಇಲ್ಲ ಆಸ್ ಪರ್ ಆಡಿಟ್ ರಿಪೋರ್ಟ್. ಅವ್ರ ಮೇಲೆ ಮತ್ತೆ ಬೇರೆ ಕೇಸ್ ಸರ್? ಅವ್ರ ಮೇಲೆ ಬೇರೆ ಕೇಸಸ್ ಅವ್ರು ಪಾಲಿಟಿಕ್ಸ್ದಾಗ ಓಡಾಡ್ತಾರೆ. ಅವ್ರು ಬೇರೆ ಕೇಸಸ್ನು ಕೂಡ ಇವೆ. ನಾವು ಅವು ಬೇರೆ ಕೇಸಸ್ನಲ್ಲಿ ಇನ್ವಾಲ್ವ್ ಇದ್ದಿದ್ದು, ಡಿಸ್ಪೋಸ್ ಆಗಿದ್ದು ಅವು ಕೇಸಸ್ನು ಕೂಡ ನಾವು ಕೋರ್ಟ್ನಲ್ಲಿ ಕೊಟ್ಟಿದ್ದೀವಿ. DCC ಬ್ಯಾಂಕಿನ ಅವ್ರು ಹಾಕಿಂದ ಇದು ಒಂದೇ ಕೇಸು. DCC ಬ್ಯಾಂಕಿಗೆ ಮೋಸ ಮಾಡ್ಯಾರಂತ ಇದು ಮಾಡಿದ ಕೇಸು. ಅವ್ರನ್ನ ಇದು ಮಾಡ್ಲತ್ತಾರ ಸರ್, ಆರೋಪ ಮಾಡ್ಲತ್ತಾರ ಈಶ್ವರ್ ಖಂಡ್ರೆ ನೋಡ್ರಿ, ಈಶ್ವರ್ ಖಂಡ್ರೆ ಸಾಬೂರ್ದು ಇನ್ಚಾರ್ಜ್ ಮಿನಿಸ್ಟರ್ ಸಾಬೂರ್ದು ಈ ಕೇಸಿಗೆ ಏನು ಸಂಬಂಧ ಇಲ್ಲ. ಯಾಕಂದ್ರೆ ಇದು ಕೇಸ್ ಹಾಕಿದ್ದು DCC ಬ್ಯಾಂಕು MD ಮೇಡಮ್ ಅವರು. ಅದು NSSಗೆ ಚೇರ್ಮನ್ ಮೇಲೆ. ಅದು ವೈಯಕ್ತಿಕವಾಗಿ ಏನು ರಾಜಕೀಯ ಸಂಬಂಧ ಇಲ್ಲ ಇದಕ್ಕೆ. ಅದು ಅವ್ರ ಸುಳ್ಳು ಆಪಾದನೆ ಏನಂದ್ರೆ ಈಶ್ವರ್ ಖಂಡ್ರೆ ಸಾಬೂರ್ ಮೇಲೆ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಸಾಬೂರ್ ಇದಕ್ಕೆ ಈ ಕೇಸಿಗೆ ಏನು ಭೀ ಸಂಬಂಧ